ಸಾರ್ವಜನಿಕರ ಕಣ್ಣೆದುರಲ್ಲೇ ಲಕ್ಷ ಲಕ್ಷ ಹಣ ದರೋಡೆಯನ್ನ ಮಾಡಲಾಗಿದೆ. ಹೌದು, ಸಾರ್ವಜನಿಕರ ಕಣ್ಮುಂದೆಯೇ ಲಕ್ಷ ಲಕ್ಷ ಹಣವನ್ನ ದರೋಡೆ ಮಾಡಲಾಗಿದೆ. ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ವಾಹನ ತಡೆದು ಫೈರಿಂಗ್ ಮಾಡಿ ದರೋಡೆಯನ್ನ ಮಾಡಿದ್ದಾರೆ. 93 ಲಕ್ಷ ರೂಪಾಯಿ ಲೂಟಿ ಮಾಡಿ ದರೋಡೆಕೋರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ಕಳ್ಳರ ಭಯಾನಕ ರಾಬರಿ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂದ್ರೆ ಸಾರ್ವಜನಿಕರ ಮುಂದೆನೆ ಲಕ್ಷ ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ. ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿಯನ್ನ ಕೂಡ ಮಾಡಿದ್ದಾರೆ. ಇನ್ನು ಸಿಎಂಎಸ್ ವಾಹನವನ್ನ ತಡೆದು ಫೈರಿಂಗ್ ಮಾಡಿ ಈ ರೀತಿ ದರೋಡೆಯನ್ನ ಮಾಡಿದ್ದಾರೆ. 93 ಲಕ್ಷ ರೂಪಾಯಿ ಲೂಟಿ ಮಾಡಿ ದರೋಡೆಕೋರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಕಳ್ಳರ ಭಯಾನಕ ರಾಬರಿ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಾವ ರೀತಿಯ ದರೋಡೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿಯ ಸಿಬ್ಬಂದಿ ಮೇಲೆ ಇವರು ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ಇನ್ನು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿಯ ಮೇಲೆ ಹೇಗೆ ಗುಂಡಿನ ದಾಳಿಯನ್ನ ನಡೆಸಿ ಹಣವನ್ನ ದರೋಡೆ ಮಾಡಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಹೌದು, ಸಾರ್ವಜನಿಕರ ಕಣ್ಮುಂದೆ ಸಾರ್ವಜನಿಕರು ಕೂಡ ಅಲ್ಲೇ ಇದ್ದಾರೆ. ಆದ್ರೂ ಕೂಡ ಇವರು ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿಯನ್ನ ಮಾಡಿ ಅಲ್ಲಿಂದ ಹಣವನ್ನ ತಗೊಂಡು ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಆ ಒಂದು ದೃಶ್ಯವನ್ನ ನೀವು ಸಿಸಿಟಿವಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಸಾರ್ವಜನಿಕರ ಕಣ್ಮುಂದೆಯೇ ಲಕ್ಷ ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ. ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ಇನ್ನು ಆ ಗುಂಡಿನ ದಾಳಿಯನ್ನ ಮಾಡಿರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಾ. ಸಿಎಂಎಸ್ ವಾಹನವನ್ನ ತಡೆದು ಫೈರಿಂಗ್ ಮಾಡಿ ಈ ರೀತಿ ದರೋಡೆಯನ್ನ ಮಾಡಿದ್ದಾರೆ. 93 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ ಈ ದರೋಡೆಕೋರರು. ದರೋಡೆಯನ್ನ ಮಾಡಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಕಳ್ಳರ ಭಯಾನಕ ರಾಬರಿಯ ದೃಶ್ಯ ಇದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಾರ್ವಜನಿಕರು ಇದ್ರೂ ಕೂಡ ಅವರನ್ನು ಲೆಕ್ಕಿಸದೆ ಅವರ ಕಣ್ಮುಂದೆನೆ ಲಕ್ಷ ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ. ಇನ್ನು ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಕೂಡ ಅಲ್ಲೇ ಇದ್ರು. ಆ ಸಿಬ್ಬಂದಿಯ ಮೇಲೆ ಕೂಡ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ಇನ್ನು ವಾಹನವನ್ನ ತಡೆದು ಫೈರಿಂಗ್ ಮಾಡಿ ದರೋಡೆಯನ್ನ ಮಾಡಿದ್ದಾರೆ. 93 ಲಕ್ಷ ರೂಪಾಯಿ ಲೂಟಿ ಮಾಡಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿ ಮಾಡಿ ಅವರಿಂದ ಹೇಗೆ ಹಣವನ್ನ ದರೋಡೆ ಮಾಡ್ಕೊಂಡು ಹೋದ್ರು ಅನ್ನೋದನ್ನ. ಇನ್ನು 93 ಲಕ್ಷ ರೂಪಾಯಿಯನ್ನ ಲೂಟಿ ಮಾಡಿದ್ದಾರೆ ಈ ದರೋಡೆಕೋರರು. ನಂತರದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಕಳ್ಳರ ಈ ಭಯಾನಕ ರಾಬರಿ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ದರೋಡೆ ಮಾಡೋದು ಹೆಚ್ಚಾಗ್ತಾ ಇದೆ. ಇನ್ನು ಅದೇ ಬೆನ್ನಲ್ಲೇ ಸಾರ್ವಜನಿಕರು ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಲಕ್ಷ ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ ಇವರು. ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿಯ ಸಿಬ್ಬಂದಿ ಕೂಡ ಅಲ್ಲೇ ಇದ್ರು. ಅವರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಸಿಎಂಎಸ್ ವಾಹನವನ್ನ ತಡೆದು ಫೈರಿಂಗ್ ಮಾಡಿದ್ದಾರೆ ದರೋಡೆಕೋರರು. 93 ಲಕ್ಷ ರೂಪಾಯಿ ಲೂಟಿ ಮಾಡಿ ದರೋಡೆಕೋರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆ ಕಳ್ಳರ ಭಯಾನಕ ದೃಶ್ಯ ಏನಿದೆ ಅದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಭಯಾನಕವಾಗಿರುವಂತಹ ರಾಬರಿ ದೃಶ್ಯ. ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈ ಕುರಿತು
ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಏನು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅನಿಲ್, ಏನಿದು ಘಟನೆ ಅಂತ ಅಂದ್ರೆ ಲಕ್ಷ ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ, ಎಲ್ಲಾ ಸಾರ್ವಜನಿಕರು ಕೂಡ ಅಲ್ಲೇ ಇದ್ದಾರೆ, ಆದ್ರೂ ಕೂಡ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡಿ ಈ ರೀತಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಏನಿದು? ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ಇಂದು ಬೆಳಗ್ಗೆ ಬೆಳಗ್ಗೆನೆ 10 ಗಂಟೆ ಸುಮಾರಿಗೆ ಆಗಿರ್ತಕ್ಕಂಥ ಘಟನೆ ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮತ್ತು ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ ಇದೆ, ಅದ್ರ ಎರಡರ ಮಧ್ಯದಲ್ಲಿ ಬರ್ತಕ್ಕಂತಹ SBI ಕೇಂದ್ರ ಬ್ಯಾಂಕ್ ನ ATM ನಲ್ಲಿ ಹಣ ಏನು ಸಾಗಾಟನೆ ಮಾಡ್ತಾ ಇರ್ತಕ್ಕಂಥ SMS ಏನು ಕಂಪ್ನಿ ಇದೆ, ಹಣ ಸಾಗಾಟನೆ ಮಾಡುವಂತ ಕಂಪ್ನಿ. ಹಣ ಬೆಳಗ್ಗೆ ಅಲ್ಲಿ ಹಣವನ್ನ ಡಂಪ್ ಮಾಡ್ಲಿಕ್ಕೆ ಬರುತ್ತೆ. ಆ ಹೊತ್ತಿನಲ್ಲಿ ಏನು ಸ್ಕೆಚ್ ಹಾಕಿ ಆಗ್ಲೇ ಕೂತಿರ್ತಕ್ಕಂತಹ ಇಬ್ಬರು ಬೈಕ್ ಸವಾರರು, ಬೈಕ್ ಮೇಲೆ ಬಂದಂತಹ ಖದೀಮರು ಏಕಾಏಕಿ SMS ಏನು ಹಣ ಸಾಗಾಟ ಮಾಡಿರ್ತಕ್ಕಂತಹ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಅದು 6 ಸುತ್ತು ಗುಂಡಿನ ದಾಳಿಯನ್ನ ಮಾಡ್ತಾರೆ. ಈ ಘಟನೆಯಲ್ಲಿ ಗಿರಿ ಮತ್ತು ಶಿವು ಎಂಬಂತವರು ಇಬ್ರು ಅಲ್ಲಿ ಗಂಭೀರವಾಗಿ ಗಾಯಗೊಳ್ತಾರೆ. ಸ್ಥಳದಲ್ಲಿ ಗಿರಿ ಎಂಬಾತರು ಸಾವನ್ನಪ್ತಾರೆ. ಸೊ ಘಟನೆಯ ವಿಚಲಿತ ಕ್ಷಣದಲ್ಲಿ ನಡೆದಂತಹ ಘಟನೆಯಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಗೊಂದಲ ನಿರ್ಮಾಣ ಆಗುತ್ತೆ. ಏನು ಅದೇ ಹೊತ್ತಿನಲ್ಲಿ ಅಲ್ಲಿ ಇದ್ದಿರ್ತಕ್ಕಂಥ ಸುಮಾರು ಅಂದಾಜು 93 ಲಕ್ಷ ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. 93 ಲಕ್ಷ ರೂಪಾಯಿ ಬೈಕ್ ಮೇಲೆ, ಅದು ಎತ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ, ಅದು ಬೈಕ್ ಮೇಲೆ ಹೇಗೋ ಮಾಡ್ಕೊಂಡು ಎತ್ಕೊಂಡು ಅಲ್ಲಿಂದ ಪರಾರಿ ಆಗಿರ್ತಕ್ಕಂಥ ಘಟನೆ ಬೀದರ್ ನಗರದಲ್ಲಿ ನಡೆದಿದೆ. ಈಗಾಗಲೇ ಶಿವು ಎಂಬಾತರ ಹೃದಯದ ಭಾಗದಲ್ಲಿ ಏನು ಗುಂಡು ತಗಲಿರೋದ್ರಿಂದ ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಕ್ಕಂಥದ್ದು. ಸ್ಥಳದಲ್ಲೇ ಗಿರಿ ವೆಂಕಟೇಶ್ ಎಂಬಾತರು ಸಾವನ್ನಪ್ಪಿರ್ತಕ್ಕಂಥದ್ದು. ಇದು ಈ ಘಟನೆ ಬೀದರ್ ನಗರದ ಅಥವಾ ಬೀದರ್ ಜಿಲ್ಲಾದ್ಯಂತ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಒಂದು ಆತಂಕಕ್ಕೆ ಈಡು ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ಬೋದು, ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳ ತಂಡ ಅಲ್ಲಲ್ಲಿ ಚೆಕ್ ಪೋಸ್ಟ್ ನಾಕಾಬಂದಿ, ಏನು ಪ್ರಾಥಮಿಕ ಹಂತದ ಪೊಲೀಸ್ ವ್ಯವಸ್ಥೆಗಳಿರ್ತವೋ ಇವೆಲ್ಲವೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆರೋಪಿಗಳು ಎಲ್ಲಿಂದ ಬಂದ್ರು, ಎಲ್ಲಿಗೆ ಹೋದ್ರು ಅನ್ನೋಂಥದ್ದು ಕೂಡ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂತಹ ಅಂಶ ಆಗಿರೋದ್ರಿಂದ ಈ ಹಿಂದೆ 2-3 ವರ್ಷಗಳ ಈ ಬೀದರ್ ನಗರದ ಮತ್ತೊಂದು ಬ್ಯಾಂಕ್ ನಲ್ಲಿ ಇದೇ ರೀತಿಯಾದಂತಹ ದರೋಡೆ ಪ್ರಕರಣ ಮಾಡಿದಾಗ ಅಲ್ಲಿ 6 ಜನ ಆರೋಪಿಗಳಿದ್ರು. ಸೊ ಈಗ ಇಬ್ಬರೇ ಈ ರೀತಿಯ ಒಂದು ರಿವಾಲ್ವರ್ ಇಟ್ಕೊಂಡು ಈ ರೀತಿಯಾಗಿ ಸಾರ್ವಜನಿಕ, ಅದು ಜನಬೀಡಿ ಪ್ರದೇಶದಲ್ಲಿ ಗುಂಡನ್ನ ಹಾರಿಸಿ ಈ ರೀತಿಯಾಗಿ ದರೋಡೆ ಮಾಡಿರ್ತಕ್ಕಂಥ ಘಟನೆ ಏನಿದೆ, ಇದು ಬೀದರ್ ಜನರನ್ನ ಬೆಚ್ಚು ಬೀಳಿಸುವಂತೆ ಮಾಡಿದೆ. ಓಕೆ, ಇನ್ನು ಸ್ಥಳೀಯರಿಂದ ದುಷ್ಕರ್ಮಿಗಳನ್ನ ತಡೆಯೋದಕ್ಕೆ ಏನಾದ್ರೂ ಯತ್ನ ಮಾಡಿದ್ರ ಹೇಗೆ? ಖಂಡಿತವಾಗಿ ಅವರ ಕೈಯಲ್ಲಿ ಈಗ ಇಂಥ ಒಂದು ಕೊಲೆಯಲ್ಲಿ ಆಗಿರ್ತದೆ, ಆ ಹೊತ್ತಿನಲ್ಲಿ ಅವರ ಕೈಯಲ್ಲಿ ರಿವಾಲ್ವರ್ ಇದೆ ಅಂದಾಗ ಕೆಲವೊಂದು ಜನ ದೂರದಿಂದ ಕಲ್ಲನ್ನ ಎಸೆಯುವಂತ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥ ವಿಡಿಯೋಗಳು ಅಲ್ಲಿ ಕಂಡು ಬಂದಿರ್ತಕ್ಕಂಥದ್ದು. ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಒಂದ್ ಕಡೆ ಇರ್ತದೆ, ಒಂದ್ ಕಡೆ ನ್ಯಾಯಾಲಯ ಇರ್ತದೆ, ಅದು ಶಿವಾಜಿ ವೃತ್ತ, ಅದು ಅಂಬೇಡ್ಕರ್ ವೃತ್ತ, ಹೀಗೆ ಬೀದರ್ ನಗರದ ಹೃದಯ ಭಾಗದಲ್ಲಿ ಈ ರೀತಿಯಾದ ಒಂದು ದರೋಡೆ ಪ್ರಕರಣ ನಡೆದಿರೋದು ನಿಜಕ್ಕೂ ಗಮನಾರ್ಹ ಸಂಗತಿ. ಯಾಕಂದ್ರೆ ಅದು ಬೆಳಗ್ಗೆನೆ ಈ ರೀತಿಯಾದಂತಹ ಘಟನೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆತಂಕಕ್ಕೆ ಈಡು ಮಾಡಿರ್ತಕ್ಕಂಥದ್ದು. ಓಕೆ, ಎಷ್ಟೇ ಕ್ರಮವನ್ನ ವಹಿಸಿದ್ರೂ ಕೂಡ ದಿನೇ ದಿನೇ ಈ ರೀತಿ ದರೋಡೆ ಅನ್ನೋದು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಈ ರೀತಿ ಗುಂಡಿನ ದಾಳಿ, ಫೈರಿಂಗ್ ನಡೆಸಿ ಈ ರೀತಿ ದರೋಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಜನರು ಬೆಚ್ಚು ಬೀಳುವಂತದ್ದು ಅಂತಾನೆ ಹೇಳ್ಬಹುದು. ಯಾಕೆ ಈ ರೀತಿ ನಡೀತಾ ಇದೆ? ಯಾವುದೇ ರೀತಿಯ ಕ್ರಮವನ್ನ ವಹಿಸ್ತಾ ಇಲ್ವಾ? ಹಾಗಾದ್ರೆ ಹೇಗೆ? ಖಂಡಿತವಾಗಿಯೂ ಏನಾಗಿದೆ, ಅವರು ಬೆಳಗ್ಗೆ ಈಗ ಜಿಲ್ಲಾ ಪೊಲೀಸ್ ಆಗಿರ್ಬೋದು, ಮತ್ತೊಂದು ಇಲಾಖೆ ಆಗಿರ್ಬೋದು, ಯಾರು ಕೂಡ ಸಮರ್ಥರಲ್ಲ ಅನ್ನುವಂತಹ ಮಾತಿಗೆ ನಾನಂತೂ ರಾಜಿ ಇಲ್ಲ. ಯಾಕಂದ್ರೆ ಸಾಕಷ್ಟು ಘಟನೆಗಳು ಆಗಾಗ ನಡೆದಾಗ ಜಿಲ್ಲಾ ಪೊಲೀಸರು ಸಾಕಷ್ಟು ಎಚ್ಚರಿಕೆಗಳನ್ನ ವಹಿಸಿರ್ತಕ್ಕಂಥದ್ದು. ಆದ್ರೆ ಈ ಘಟನೆ ಏನಿದೆ, ಕಾರದ ಪುಡಿ ಆ ಸಿಬ್ಬಂದಿ ಹಣ ಸಾಗಾಟ ಮಾಡ್ತಾರೆ, SMS ಕಂಪ್ನಿಯ ಏನು ಸಿಬ್ಬಂದಿಗಳಿದ್ದಾರೆ, ಅವರು ವ್ಯಾನ್ ನಲ್ಲಿ ಹಣವನ್ನ ತೆಗೆದುಕೊಂಡು ATM ಗಳಿಗೆ ಡಂಪ್ ಮಾಡುವಂತದ್ದು. ಆಮೇಲೆ ಆ ಹೊತ್ತಿನಲ್ಲಿ ಅದನ್ನ ಪ್ರೀ ಪ್ಲಾನ್ ಮಾಡಿಕೊಂಡು ಕೆಲವು ದಿನಗಳಿಂದ ಸ್ಟಡಿ ಮಾಡಿ ಈ ರೀತಿಯಾದಂತಹ ಕೃತ್ಯ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆ ಸಂದರ್ಭಕ್ಕೆ ಅವರು ಅಲ್ಲಿ ಬಂದು ಮುಖಕ್ಕೆ ಮಾಸ್ಕ್ಗಳನ್ನ ಹಾಕೊಂಡು, ಹೆಲ್ಮೆಟ್ ಗಳನ್ನ ಹಾಕೊಂಡು ಅಟ್ಯಾಕ್ ಮಾಡುವಂತದ್ದು, ಅದು ಸಾಂದರ್ಭಿಕವಾಗಿ ಕ್ಷಣಾರ್ಧದಲ್ಲಿ ನಡೆದಂತಹ ಅಟ್ಯಾಕ್. ಸೊ ಇಲ್ಲೊಂದು ಜೀವ ಹೋಗಿದೆ, ಮತ್ತೊಂದು ಜೀವ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ. ಈ ಎಲ್ಲವನ್ನು ನೋಡಿದಾಗ ಸದ್ಯಕ್ಕೆ ಪೊಲೀಸ್ ಮುಂದೆ ಇರ್ತಕ್ಕಂತಹ ಚಾಲೆಂಜ್ ಏನಂದ್ರೆ, ತಪ್ಪಿತಸ್ಥ ಆರೋಪಿಗಳೇನಿರ್ತಾರೆ, ಖದೀಮನೇನಿರ್ತಾರೆ, ಅವರನ್ನ ಕೂಡಲೇ ಅವ್ರು ಎಲ್ಲಿದ್ದಾರೆ, ಇವ್ರ ನೆಟ್ವರ್ಕ್ ಏನು ಸಣ್ಣದಿರುವುದಿಲ್ಲ. ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಬೀದರ್ ಜಿಲ್ಲೆಯ ಆರೋಪಿಗಳು ಯಾರು ಎಂಬುದೇ ಗೊತ್ತಿಲ್ಲ. ಸೊ ಹೀಗಾಗಿ ಯಾವ ಆರೋಪಿ ಇದ್ದಾರೆ, ಎಲ್ಲಿಂದ ಬೈಕ್ ಬಂತು, ಮೂಲ ಅದನ್ನ ಪತ್ತೆ ಹಚ್ಚುವುದು, ಇವೆಲ್ಲವೂ ಕೂಡ ಪೊಲೀಸರಿಗೆ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು.
ಯಾವುದೇ ಪೊಲೀಸ್ ಇಲಾಖೆ ಆಗ್ಲಿ, ಯಾವುದೇ ಸರ್ಕಾರ ಆಗ್ಲಿ, ಯಾವುದೇ ಆಡಳಿತ ವ್ಯವಸ್ಥೆ ಆಗ್ಲಿ, ಯಾವುದು ಕೂಡ ಇಂಥ ಘಟನೆ ನಡೀಬೇಕು ಅಂತ ಯಾರು ಅನ್ಸೋದಿಲ್ಲ. ಸೊ ಇಂಥ ಘಟನೆಗಳು ಆಗಾಗ ನಡೀತಾ ಇರೋದು ನಿಜಕ್ಕೂ ಇದು ಒಂದು ಅವರು ಈ ಏನು ಇತ್ತೀಚಿನ ದಿನಗಳಲ್ಲಿ ಜೂಜುಕೋರರಾಗಿ ಸಾಲ ಮಾಡ್ಕೊಂಡಿರ್ತಕ್ಕಂಥ ಜನ ಸಂಖ್ಯೆ ಹೆಚ್ಚಾಗಿದೆ. ಮತ್ತೊಂದ್ ಕಡೆ ಸಾಲದ ಸುಳಿಯಲ್ಲಿ ಬಿದ್ದಂಥದ್ದು, ಮತ್ತೊಂದು ನಟೋರಿಯಸ್ಗಳು ಅಂದ್ರೆ ಇವರು ನಶೆ ಅಂದ್ರೆ ಇವೆಲ್ಲ ನಶೆಗಳು ಮಾಡುವಂತಹ ಏನು ಖದೀಮರಿದ್ದಾರೆ ಅವರು ಕೂಡ ಇರಬಹುದು, ಇಲ್ಲ ಪ್ರೊಫೆಷನಲ್ ಕಿಲ್ಲರ್ಸ್ ಗಳು ಇರ್ಬೋದು, ಅಥವಾ ಪ್ರೊಫೆಷನಲ್ ಕಳ್ಳರ್ ಇರ್ಬೋದು. ಈ ಎಲ್ಲಾ ಆಯಾಮದಲ್ಲಿ ಜಿಲ್ಲಾ ಪೊಲೀಸ್ ಈಗಾಗಲೇ ಸಕ್ಷಮವಾಗಿ ಅದನ್ನ ತನಿಖೆ ನಡೆಸ್ತಾ ಇದೆ. ಒಂದೆರಡು ದಿನದಲ್ಲಿ ನನ್ನ ಅನಿಸಿಕೆಯಲ್ಲಿ ಮಧ್ಯಾಹ್ನದವರೆಗೆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳುತ್ತೆ. ಓಕೆ, ಇನ್ನು ಸಾರ್ವಜನಿಕರು ಎಲ್ಲರೂ ಕೂಡ ಅಲ್ಲೇ ಓಡಾಡ್ತಾ ಇದ್ದಾರೆ, ಆದ್ರೂ ಕೂಡ ಈ ರೀತಿ ದರೋಡೆ ಮಾಡೋದಕ್ಕೆ ಆ ಕಳ್ಳರಿಗೆ ಯಾವ ರೀತಿ ಧೈರ್ಯ? ಹಾಗಾದ್ರೆ ಏನಾಗುತ್ತೆ, ಗಡಿ ಜಿಲ್ಲೆ ಬೀದರ್ ಇದು. ಇಲ್ಲಿ ಒಂದು ರಿವಾಲ್ವರ್, ನೀವು ನಾರ್ಮಲ್ ರಿವಾಲ್ವರ್ ಅಂದ್ರೆ ಇದು ಏರ್ ಗನ್ ಇಟ್ಕೊಂಡು ಜೇಬಿನಲ್ಲಿ ಇಟ್ಕೊಂಡು ಕೂಡ ಸಾರ್ವಜನಿಕದಲ್ಲಿ ಒಂದು ಸುತ್ತಾಡಿದ್ರೆ ಕೂಡ ಜನ ಹೆದರುವಂತದ್ದು. ಇಲ್ಲಿ ಜನರಲ್ಲಿ ಹೆದರಿಕೆ ಜಾಸ್ತಿ ಇರ್ತಕ್ಕಂಥದ್ದು. ಬೆಳಗ್ಗೆ ಎಲ್ಲರೂ ಕೂಡ ತನ್ನ ಕೆಲಸಕ್ಕೆ ಹೋಗುವಂತದ್ದು, ತನ್ನ ಕರ್ತವ್ಯಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಇವರು ಪ್ರೀ ಪ್ಲಾನ್ ಮಾಡಿಕೊಂಡು, ಅದು ನನ್ನ ಲೆಕ್ಕದಲ್ಲಿ ಅದು ಕಂಟ್ರಿ ರಿವಾಲ್ವರ್ ಆಗಿರ್ಬೋದು ಅನ್ನೋದು ನನ್ನ ಊಹೆ. ಯಾಕಂದ್ರೆ ರಿವಾಲ್ವರ್ ಗನ್ನಿಂದ ಪರ್ಮಿಷನ್ ರಿವಾಲ್ವರ್ ಗಳಿಂದ ಯಾರು ಕೂಡ ಕಳ್ಳತನ ಮಾಡುವುದಿಲ್ಲ. ಕಳ್ಳತನಕ್ಕೆ ಬಳಕೆ ಆದಂತಹ ಈ ಗನ್ ಏನಿದೆ ಇದು ಕಂಟ್ರಿ ಮೇಡ್ ಪಿಸ್ತೂಲ್ ಆಗಿರ್ಬೋದು. ಈ ಕಂಟ್ರಿ ಮೇಡ್ ಪಿಸ್ತೂಲ್ ನ ಮೂಲ ಏನು, ಇವೆಲ್ಲವೂ ಕೂಡ ತನಿಖೆಯ ಅಂಶ ಆಗಿದೆ. ಆದ್ರೆ ಒಂದಂತೂ ನಿಜ, ಬೀದರ್ ನಗರದ ಹೃದಯ ಭಾಗದಲ್ಲಿ ಇಂಥ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿರ್ತಕ್ಕಂಥದ್ದು ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದತ್ತು ಸುಳ್ಳಲ್ಲ. ಮತ್ತೊಂದ್ ಕಡೆ ಈ ಘಟನೆಯಿಂದ ಕಳೆದ ಘಟನೆ 3-4 ವರ್ಷಗಳ ಹಿಂದೆ ಆದಂತ ಘಟನೆ ಏನಿದೆ, ಹಾಡು ಹಗಲೇ ಬೆಳಗ್ಗೆನೆ ಪೊಲೀಸ್ ಇದು ಬ್ಯಾಂಕ್ ನಲ್ಲಿ ನುಗ್ಗಿ ಕ್ಯಾಶಿಯರ್ ಮೇಲೆ ರಿವಾಲ್ವರ್ ಇಟ್ಟು ಚಾಕು ಇಟ್ಟು ಹಣವನ್ನ ದೋಚಿಕೊಂಡು ಹೋದಂತಹ ಪ್ರಕರಣ ಕೂಡ ಬೀದರ್ಗೆ ಹೊಸದೇನಲ್ಲ. ಅದು ಆದ್ಮೇಲೆ ಇವತ್ತು ಬ್ಯಾಂಕಿನ ಸಿಬ್ಬಂದಿಗಳೇನಿದ್ದಾರೆ, ಹಣ ಸಾಗಾಟ ಮಾಡ್ತಾ ಇರ್ತಕ್ಕಂಥ ವಾಹನದ ಸಿಬ್ಬಂದಿಗಳ ಮೇಲೆ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿ ಒಬ್ಬ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಮತ್ತೊಬ್ಬ ಸಾವಿನ ಮತ್ತು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಸೊ ಇಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಮಾನವೀಯ ಮೌಲ್ಯಗಳು ಕುಸಿತಾ ಇದೆ. ಹಣಕ್ಕಾಗಿ ಏನ್ ಬೇಕಾದ್ರೆ ಮಾಡ್ತಾರೆ ಅನ್ನೋಂತಹ ಏನು ಆ ಮಾತಿದೆ, ಅದು ಕೂಡ ಎಲ್ಲೋ ಒಂದ್ ಕಡೆ ನಿಜ ಆಗ್ತಾ ಇದೆ ಅನ್ನೋದು ಕೂಡ ಆತಂಕದ ಮಾತಾಗಿದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾರ್ವಜನಿಕರ ಕಣ್ಮುಂದೆಯೇ ಈ ರೀತಿ ಲಕ್ಷ ಹಣ ದರೋಡೆಯನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. SBI ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿಯನ್ನ ನಡೆಸ್ತಾರೆ. ತದನಂತರದಲ್ಲಿ ಅವರು ಈ ರೀತಿ ಫೈರಿಂಗ್ ಮಾಡಿ ದರೋಡೆಯನ್ನ ಮಾಡ್ತಾ ಹೋಗ್ತಾರೆ. 93 ಲಕ್ಷ ರೂಪಾಯಿಯನ್ನ ಲೂಟಿ ಮಾಡಿ ದರೋಡೆಕಾರರು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಇನ್ನು ಕಳ್ಳರ ಭಯಾನಕ ರಾಬರಿ ಏನಿದೆ, ಅದು ಆ ಒಂದು ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಇನ್ನು ಸಾರ್ವಜನಿಕರು ಆ ನಗರದಲ್ಲಿ ಓಡಾಡ್ತಾ ಇದ್ದಾರೆ. ಆ ಸಾರ್ವಜನಿಕರಿಗೂ ಇವರು ಲೆಕ್ಕಿಸದೆ ಈ ರೀತಿಯ ದರೋಡೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇವರು ಎಂತಹ ಪರಿಸ್ಥಿತಿ ಇವ್ರದ್ದು ಅಂತ ಹೇಳಿ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂದ್ರೆ SBI ಸೆಕ್ಯೂರಿಟಿ ಏಜೆನ್ಸಿಯ ಸಿಬ್ಬಂದಿ ಅವರ ಮೇಲೆ ಇವರು ಗುಂಡಿನ ದಾಳಿಯನ್ನ ನಡೆಸ್ತಾರೆ. ಇನ್ನು CMS ವಾಹನವನ್ನ ತಡೆದು ಫೈರಿಂಗ್ ಮಾಡ್ತಾರೆ. ಅದಾದ್ರ ಮೇಲೆ ದರೋಡೆಯನ್ನ ಮಾಡ್ತಾರೆ. ಇನ್ನು ಕಳ್ಳರ ಈ ಭಯಾನಕ ರಾಬರಿ ಏನಿದೆ, ಆ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಈ ರೀತಿಯ ದರೋಡೆ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಆದರೂ ಕೂಡ ಇವಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಆಗ್ತಾ ಇಲ್ಲ. ಅದೆಷ್ಟೇ ಪೊಲೀಸರು ಕ್ರಮ ವಹಿಸಿದ್ರು, ಏನೇ ತನಿಖೆಯನ್ನ ಮಾಡಿ ಅವರಿಗೆ ಶಿಕ್ಷೆಯನ್ನ ವಿಧಿಸಿದ್ರೂ ಕೂಡ ಈ ರೀತಿಯ ಘಟನೆಗಳು ಆಗ್ತಾನೆ ಇದೆ. ದರೋಡೆ ಅಂತೂ ಮುಂದುವರಿತಾನೆ ಇದೆ. ಇನ್ನು ಇದೇ ಬೆನ್ನಲ್ಲೇ SBI ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆಸಿ ಸಾರ್ವಜನಿಕರ ಕಣ್ಮುಂದೆಯೇ ಲಕ್ಷ ಹಣವನ್ನ ಇವರು ದರೋಡೆ ಮಾಡಿದ್ದಾರೆ. 93 ಲಕ್ಷ ರೂಪಾಯಿಯನ್ನ ಲೂಟಿ ಮಾಡಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಭಯಾನಕ ರಾಬರಿ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, SBI ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿಯನ್ನ ನಡೆಸ್ತಾರೆ. CMS ವಾಹನವನ್ನ ತಡೆದು ಫೈರಿಂಗ್ ಮಾಡಿ ದರೋಡೆಯನ್ನ ಮಾಡ್ತಾರೆ. ತದನಂತರದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇನ್ನು ಕಳ್ಳರ ಈ ಭಯಾನಕ ರಾಬರಿ, ಕಳ್ಳತನ, ದರೋಡೆ ಏನಿದೆ ಅದು CCTVಯಲ್ಲಿ ಸೆರೆಯಾಗಿದೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ.
ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಆ ಬೈಕ್ನಲ್ಲಿ ಒಬ್ರು ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ, ಇನ್ನೊಬ್ರು ಹತ್ತಿ ಹೋಗ್ತಾ ಇದ್ದಾರೆ. ಹೀಗೆ ಇವರಿಬ್ಬರೇ ಆ ಸಾರ್ವಜನಿಕರ ಕಣ್ಮುಂದೆ ಲಕ್ಷ ಲಕ್ಷ ಹಣವನ್ನ ದೋಚ್ಕೊಂಡು ಹೋಗಿರೋಂಥವ್ರು. ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಏನಿದ್ದಾರೆ ಅವ್ರ ಮೇಲೆ ಗುಂಡಿನ ದಾಳಿಯನ್ನ ಮಾಡಿರೋಂಥವ್ರು. ವಾಹನ ತಡೆದು ಫೈರಿಂಗ್ ಮಾಡಿ ಅಲ್ಲಿಂದ ಲಕ್ಷ ಲಕ್ಷ ಹಣವನ್ನ ಇವರು ದರೋಡೆ ಮಾಡ್ಕೊಂಡು ಹೋಗಿದ್ರು. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಅಲ್ಲಿ ಇಬ್ಬರು ಏನ್ ಕಾಣಿಸ್ತಾ ಇದ್ದಾರೆ ಅವರೇ ಈ ರೀತಿಯ ಒಂದು ಕೆಲಸವನ್ನ ಮಾಡಿದ್ದು. SBI ಸೆಕ್ಯೂರಿಟಿ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿ ಲಕ್ಷ ಲಕ್ಷ ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು 93 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಎಸ್ಕೇಪ್ ಆಗುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಇನ್ನು ಕಳ್ಳರ ಈ ಭಯಾನಕ ರಾಬರಿ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಸಾರ್ವಜನಿಕರ ಕಣ್ಮುಂದೆನೆ ಅಲ್ಲಿ ಎಷ್ಟೊಂದು ಜನ ಸಾರ್ವಜನಿಕರು ಇದ್ದಾರೆ, ಆದರೂ ಕೂಡ ಇವರು ಈ ರೀತಿಯ ಧೈರ್ಯವನ್ನ ಮಾಡಿದ್ದಾರೆ. ಈ ರೀತಿ ದರೋಡೆ ಮಾಡೋದಕ್ಕೆ ಮುಂದಾಗಿದ್ದಾರೆ. 93 ಲಕ್ಷ ರೂಪಾಯಿ ಲೂಟಿ ಮಾಡಿ ದರೋಡೆಕೋರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಕಳ್ಳರ ಭಯಾನಕ ರಾಬರಿ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. CMS ವಾಹನವನ್ನ ತಡೆದು ಫೈರಿಂಗ್ ಮಾಡಿ ದರೋಡೆಯನ್ನ ಮಾಡ್ತಾರೆ. SBI ಸೆಕ್ಯೂರಿಟಿ ಏಜೆನ್ಸಿಯ ಒಬ್ಬ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿಯನ್ನ ಹಾರಿಸ್ತಾರೆ ಅಂತ ಹೇಳಿದ್ರೆ ಇದು ಒಂದು ರೀತಿ ಪ್ರಶ್ನೆ ಮೂಡುತ್ತೆ, ಎಂತಹ ದರೋಡೆಕೋರರು ಇವರು ಇರಬಹುದು ಅನ್ನೋದಾಗಿ. ಇನ್ನು ಸಾರ್ವಜನಿಕರ ಕಣ್ಮುಂದೆಯೇ ಈ ರೀತಿ ಲಕ್ಷ ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ. ಹಾಗಾಗಿ ಬೀದರ್ ನಗರದಲ್ಲಿ ಒಂದು ರೀತಿ ಭಯಾನಕ ಸ್ಥಿತಿ ನಿರ್ಮಾಣವಾಗಿದೆ. ಈ ಕಳ್ಳರ ಹಾವಳಿಯನ್ನ ನೋಡಿ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಓಡಾಡ್ತಾ ಇರುವಂತಹ ಸಾರ್ವಜನಿಕರು ಆ ಜನರ ಮುಂದೆನೇ ಈ ರೀತಿ ದರೋಡೆಯನ್ನ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. CMS ವಾಹನ ತಡೆದು ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಮಾಡಿದ ನಂತರದಲ್ಲಿ ಹಣವನ್ನ ತಗೊಂಡು ಅವರು ಎಸ್ಕೇಪ್ ಆಗಿದ್ದಾರೆ. ಇನ್ನು ಕಳ್ಳರ ಭಯಾನಕ ರಾಬರಿ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಆ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಸಾರ್ವಜನಿಕರ ಕಣ್ಮುಂದೆಯೇ ಲಕ್ಷ ಲಕ್ಷ ಹಣ ದರೋಡೆ ಏನಾಗಿತ್ತು. ಇನ್ನು ಆ ಸಂದರ್ಭದಲ್ಲಿ ಸಾರ್ವಜನಿಕರು ಸ್ಥಳೀಯರು ಕೂಡ ದುಷ್ಕರ್ಮಿಗಳನ್ನ ತಡೆಯೋದಕ್ಕೆ ಯತ್ನಿಸಿದ್ದಾರೆ, ಆದರೆ ಅದು ಕೂಡ ವಿಫಲವಾಗಿದೆ. ಎರಡನೆಯ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಅಲ್ಲಿ ಇಬ್ಬರು ಬೈಕ್ನಲ್ಲಿ ಏನು ಹೋಗ್ತಾ ಇದ್ದಾರೆ ಅವರೇ SBI ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿರೋರು. ನಂತರದಲ್ಲಿ CMS ವಾಹನವನ್ನ ತಡಿತಾರೆ, ಫೈರಿಂಗ್ ಮಾಡ್ತಾರೆ, ಅಲ್ಲಿಂದ ಲಕ್ಷ ಲಕ್ಷ ಹಣವನ್ನ ತಗೊಂಡು ಎಸ್ಕೇಪ್ ಆಗ್ತಾರೆ. ಇನ್ನು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಗುಂಡಿನ ದಾಳಿಯನ್ನ ಮಾಡಿರುವಂಥದ್ದು ಏನು ಕಾಣಿಸ್ತಾ ಇದೆ. SBI ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿಯ ಮೇಲೆ ಆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಸ್ಥಳೀಯರಿಂದ ದುಷ್ಕರ್ಮಿಗಳನ್ನ ತಡೆಯೋದಕ್ಕೆ ಪ್ರಯತ್ನ ಕೂಡ ಮಾಡಿದ್ದಾರೆ, ಆದರೆ ಅದು ಕೂಡ ವಿಫಲವಾಗಿದೆ. ಇನ್ನು ಸಿಬ್ಬಂದಿ ಗಿರಿ ವೆಂಕಟೇಶ್ ಮೇಲೆ ಫೈರಿಂಗ್ ಮಾಡಿದ್ದಾರೆ, ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಇನ್ನು ಗುಂಡಿನ ದಾಳಿಗೊಳಗಾದ ಶಿವಕಾಶಿನಾಥ್ ಎನ್ನುವಂತಹ ವ್ಯಕ್ತಿ ಗಂಭೀರವಾಗಿದ್ದಾರೆ. ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಈ ಒಂದು ಘಟನೆ ನಡೆದಿದೆ. ಈ ಘಟನೆ ನಡೆದಿದ್ದು ಬೀದರ್ ನಗರದ ಜಿಲ್ಲಾಧಿಕಾರಿಯ ಕಚೇರಿಯ ಬಳಿ. ಸಾರ್ವಜನಿಕರು ಎಲ್ಲರೂ ಕೂಡ ಎಂದಿನಂತೆ ಓಡಾಡ್ತಾನೆ ಇದ್ದಾರೆ. ಆ ನಡುವೆಯೂ ಕೂಡ ಈ ಕಳ್ಳರು ಲಕ್ಷ ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ. SBI ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿ, ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಆ ಇಬ್ಬರು ಹಣವನ್ನ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಭಯಾನಕ ರಾಬರಿ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಸ್ಥಳೀಯರಿಂದ ಆ ದುಷ್ಕರ್ಮಿಗಳು ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಅವರನ್ನ ತಡೆಯೋದಕ್ಕೆ ಪ್ರಯತ್ನ ಕೂಡ ಮಾಡಲಾಗದೆ, ಆದರೂ ಕೂಡ ಆ ಪ್ರಯತ್ನ ವಿಫಲವಾಗಿದೆ. ಇನ್ನು ಸಿಬ್ಬಂದಿ ಗಿರಿ ವೆಂಕಟೇಶ್ ಮೇಲೆ ಇವರು ಫೈರಿಂಗ್ ಮಾಡಿದ್ದಾರೆ, ಹಾಗಾಗಿ ಅವರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಗುಂಡಿನ ದಾಳಿಗೊಳಗಾದ ಶಿವಕಾಶಿನಾಥ್ ಎಂಬ ವ್ಯಕ್ತಿಗೆ ಗಂಭೀರವಾಗಿದೆ. ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಈ ಘಟನೆ ನಡೆದಿದೆ. ಇನ್ನು CMS ಸಿಬ್ಬಂದಿಯ ಕೊಲೆ ಮಾಡಿ ಬೈಕ್ ಮೇಲೆ ಈ ಹಣ ಸಾಗಿಸಿದ ಖದೀಮರು ಇಬ್ರು, ಕೋಟ್ಯಾಂತರ ರೂಪಾಯಿ ಹಣ ದರೋಡೆಯನ್ನ ಮಾಡಿರುವಂತಹ ಖದೀಮರು. ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಈ ದರೋಡೆಯ ವಿಡಿಯೋ ಇದೀಗ ಎಲ್ಲೆಡೆಯೂ ಕೂಡ ವೈರಲ್ ಆಗ್ತಾ ಇದೆ. ಬೀದರ್ ನಗರದಲ್ಲಿ ಒಂದು ರೀತಿ ಸಿನಿಮೀಯ ಮಾದರಿಯಲ್ಲಿ, ಸಿನಿಮೀಯ ಶೈಲಿಯಲ್ಲಿ ಈ ರಾಬರಿಯನ್ನ ಮಾಡಿದ್ದಾರೆ, ಈ ದರೋಡೆಯನ್ನ ಮಾಡಿದ್ದಾರೆ.
ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸಿನಿಮಾ ಮಾದರಿಯಲ್ಲಿ ಈ ರೀತಿಯ ದರೋಡೆಯನ್ನ ಮಾಡಿದ್ದಾರೆ. ಕಚೇರಿಯ ಸಿಬ್ಬಂದಿಗೆ ಫೈರಿಂಗ್ ಮಾಡಿ ನಂತರದಲ್ಲಿ ಹಣವನ್ನ ಕಿತ್ತು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸಾರ್ವಜನಿಕರ ಕಣ್ಮುಂದೆಯೇ ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ ಖದೀಮರು. ಇನ್ನು ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಸಿನಿಮಾ ಮಾದರಿಯಲ್ಲಿ ಈ ರಾಬರಿ ನಡೆದಿದೆ. ನಗರದ ಶಿವಾಜಿ ಸರ್ಕಲ್ ಬಳಿಯ ಹೃದಯ ಭಾಗದಲ್ಲಿರುವ SBI ಮೇನ್ ಬ್ರಾಂಚ್ ಮುಂದೆ ಈ ಘಟನೆ ನಡೆದಿದೆ. ಕಚೇರಿ ಕಣ್ಣಿಗೆ ಖಾರದ ಪುಡಿ ಎರಚಿ 6 ಸುತ್ತು ಫೈರಿಂಗ್ ಮಾಡಿದ್ದಾರೆ. ಇನ್ನು ಈ ದುಷ್ಕರ್ಮಿಗಳು ಗುಂಡು ಹಾರಿಸಿದ ರಭಸಕ್ಕೆ ಸ್ಥಳದಲ್ಲೇ ಸಿಬ್ಬಂದಿ ವೆಂಕಟೇಶ್ ಸಾವಿಗೀಡಾಗಿದ್ದಾರೆ. ಇನ್ನೋರ್ವ ಸಿಬ್ಬಂದಿ ಶಿವಕಾಶಿನಾಥ್ ಎನ್ನುವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾಡಹಗಲೇ ಕ್ಷಣಾರ್ಧದಲ್ಲೇ ನಡೆದಿರುವಂತಹ ಸಿನಿಮಾ ಮಾದರಿಯ ರಾಬರಿ ಇದು. ಇನ್ನು CMS ಏಜೆನ್ಸಿ ವಾಹನದಲ್ಲಿ ತಂದಿದ್ದ ಹಣವನ್ನ ತೆಗೆದುಕೊಂಡು ಈ ಖದೀಮರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು. ಏನು ಇಬ್ಬರು ಬೈಕ್ನಲ್ಲಿ ಇದ್ದಾರೆ, ಅವರೇ ಸಿಬ್ಬಂದಿ ಗಿರಿ ವೆಂಕಟೇಶ್ ಮೇಲೆ ಫೈರಿಂಗ್ ಅನ್ನ ನಡೆಸ್ತಾರೆ. ಸ್ಥಳದಲ್ಲೇ ಅವರು ಸಾವಿಗೀಡಾಗ್ತಾರೆ. SBI ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆಸ್ತಾರೆ, ಫೈರಿಂಗ್ ಮಾಡ್ತಾರೆ. ತದನಂತರದಲ್ಲಿ ಅವರು ದರೋಡೆಯನ್ನ ಮಾಡ್ತಾರೆ. ದರೋಡೆ ಮಾಡಿ ಆ ಸ್ಥಳದಿಂದ ಎಸ್ಕೇಪ್ ಆಗ್ತಾರೆ. ಇನ್ನು ಅವರು ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. 93 ಲಕ್ಷ ರೂಪಾಯಿ ಲೂಟಿ ಮಾಡಿ ದರೋಡೆಕೋರರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸಾರ್ವಜನಿಕರು ಕೂಡ ಎಲ್ಲರೂ ಇರ್ತಾರೆ, ಅವರು ತಡೆಯೋದಕ್ಕೆ ಮುಂದಾಗ್ತಾರೆ. ಆದರೆ ಅವರ ಪ್ರಯತ್ನ ಅಲ್ಲಿ ವಿಫಲವಾಗುತ್ತೆ. ಗುಂಡಿನ ದಾಳಿಗೊಳಗಾದ ಶಿವಕಾಶಿನಾಥ್ ಎನ್ನುವಂತಹ ಸಿಬ್ಬಂದಿ ಇನ್ನೋವರು ಗಂಭೀರ ಗಾಯವಾಗಿದ್ದಾರೆ. ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದಿರುವಂತಹ ಘಟನೆ ಇದು. ಕೋಟ್ಯಾಂತರ ರೂಪಾಯಿ ಹಣ ದರೋಡೆಯನ್ನ ಮಾಡಿದ್ದಾರೆ ಈ ಖದೀಮರು. ಬೆಳಗ್ಗೆ ನಡೆದಿರುವಂತಹ ದರೋಡೆಯ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಬೀದರ್ ನಗರದಲ್ಲಿ ಸಿನಿಮಾ ಮಾದರಿಯಲ್ಲಿ ದರೋಡೆಯನ್ನ ಮಾಡಲಾಗಿದೆ. ಕಚೇರಿ ಸಿಬ್ಬಂದಿ ಕಣ್ಣಿಗೆ ಖಾರದ ಪುಡಿ ಎರಚಿ ಇವರು ಫೈರಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ಗುಂಡು ಹಾರಿಸಿದ ರಭಸಕ್ಕೆ ಸ್ಥಳದಲ್ಲೇ ಸಿಬ್ಬಂದಿ ಸಾವಿಗೀಡಾಗಿದ್ದಾರೆ. ಇನ್ನೋರ್ವ ಸಿಬ್ಬಂದಿ ಕಾಶಿನಾಥ್ ಎನ್ನುವಂತಹ ವ್ಯಕ್ತಿಗೆ ಗಂಭೀರವಾಗಿದೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಆ ಸ್ಥಳದಲ್ಲಿ ಇದ್ದಿರುವಂತಹ ಧನಜ್ಜಿ ಎನ್ನುವರು ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬನ್ನಿ ಮಾತನಾಡೋಣ. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ ಸರ್, ಇನ್ನು ನೀವು ಸಾರ್ವಜನಿಕರ ಕಣ್ಮುಂದೆ ಅಲ್ಲಿ ಇದ್ದಾಗಲೇ ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ ಬೀದರ್ ನಗರದಲ್ಲಿ. ಹೇಗೆ ಸರ್, ನೀವು ಕೂಡ ಆ ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಇದ್ರಾ? ಇದನ್ನ ವಿವರಿಸೋದಾದ್ರೆ. ಮೇಡಮ್, ಇದು ಬಹಳ ಖರಾಬ್ ಆಗೈತೆ ಬೀದರ್ದಾಗ. ಹಿಂಗೆಲ್ಲ ಆಗ್ಬಾರ್ದು. ಇವರು ರಸ್ತೆ ಸಲಕ ಏನಂತಂದ್ರೆ ಹಿಂಗೆಲ್ಲ ಮಾಡತ್ತಾರ. ಮತ್ತಿದು ಪೂರ ಗೋಳಿ ಹಾಕಿದ್ರೆ ಒಬ್ಬ ಸತ್ತರಿ. ಈಗ ನಮ್ಮಿಂದ ನೋಡಿದ ನಾವು ಎಲ್ಲ ಬಿದ್ದು ಕಲ್ಲರಿ ಇದ್ಮ್ಯಾಗ ಒಬ್ಬ ಸತ್ತರಿ ಜಗಮ್ಯಾಗೆ, ಇನ್ನೊಬ್ಬ ಪಾಪ ಅವನಿಗೆ ದೌಕರಿ ತಗೊಂಡು ಹೋಗ್ಯಾರ. ಅವರು ಇಬ್ಬರು ಮಾರಿಗೆಲ್ಲ ಬಟ್ಟೆ ಹಾಕೊಂಡು ಬಂದಿದ್ರು. ಅವರು ಹಂಗೆ ಹೊಡೆದ್ರಿ ಮೇಡಮ್. ಓಕೆ, ಇನ್ನು ಸ್ಥಳೀಯರು ಕೂಡ ಅಲ್ಲಿದ್ರು. ಆ ಸ್ಥಳೀಯರು ದುಷ್ಕರ್ಮಿಗಳನ್ನ ತಡೆಯೋದಕ್ಕೆ ಪ್ರಯತ್ನ ಏನಾದ್ರೂ ಮಾಡಿದ್ರಾ, ಯತ್ನಿಸಿದ್ರಾ? ಮೇಡಮ್, ಏನ್ ಮಾಡಕ್ ಬರ್ತದೆ ಅಲ್ಲಿ ಕೈದಾಗ ಪಿಸ್ತೂಲಿದ್ದು ಮತ್ತೆ ಈ ಪಿಸ್ತೂಲಿದ್ದ ಯಾರ ಅಲ್ಲಿ ಇದು ಮಾಡ್ತಾರ, ಯಾರ್ಯಾರ ಮಾಡಕ್ ಬರ್ತದೆ. ಪಿಸ್ತೂಲ್ ಅವ್ರ ಕೈದಾಗಿದ್ದು ಅವ್ರು ದನ ಗೋಳಿ ಹಾಕತ್ತಾರ್ರಿ. ಅದ್ ಗೋಳಿ ಹಾಕಿದ್ಸಲೇ ಪರಿಸರ ಓದಿರಲ್ರಿ. ಹಿಂಗಾಗಿದ್ರಿ. ಅದು ಬಾಳ ಖರಾಬ್ ಆಗ್ಯದ್ರಿ. ಬಂದಿಲ್ಲ ಅದು.
ಹೌದು, ಒಂದು ಫಿಲ್ಮಿ ಸ್ಟೈಲ್ನಲ್ಲೇ ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆ ದಿನೇ ದಿನೇ ಈ ಕಳ್ಳತನ ಹೆಚ್ಚಾಗ್ತಾ ಇದೆ? ನೀವು ಆ ಸಂದರ್ಭದಲ್ಲಿ ಅಲ್ಲೇ ಇದ್ರಿ ಅಂತ ಹೇಳ್ತೀರಾ, ಹೇಗಿತ್ತು ಆ ಒಂದು ಪರಿಸ್ಥಿತಿ ಅಂತ? ನಾವು ಕೋರ್ಟಿಗೆ ಹೋಗಿದ್ವಿ. ಮುಂದೆ ಅಲ್ಲಿ ತಿನ್ನಾಗ ಆ ಕಡೆ ಹಿಂದೆ ಕಡೆ ಗುಡ್ಡಾಡಿ ಹೋಗಿದ್ರಿ. ಒಬ್ಬಮ್ಮ ನಾವೇನಂದ್ರೆ ಫೈರಿಂಗ್ ಮಾಡಾಳಿ ನಾವು ಅಲ್ಲಿ ಇದ್ದಿಲ್ಲ, ಹಿಂಗ ದೂರಿಂದ ನೋಡಿದ್ವಿ ನೋಡ್ರಿ. ಅಂದ್ರಲ್ಲಿ ಪೂರಾ ಪಬ್ಲಿಕ್ ಎಲ್ಲ ಒಂದ್ ಕಡೆ ಆಗ್ಲತ್ತಿತ್ರಿ ಮೇಡಮ್. ಪಬ್ಲಿಕ್ ಎಲ್ಲ ಪೂರಾ ಗಬ್ರಾಸಿ ಮನೆಗೆ ನಾವೆಲ್ಲ ಅಲ್ಲಿಗೆ ಬಂದ್ವಿ. ನಾವು ಬೇರೆ ಕಡೆ ಬಂದಿರೀಗ ಅಲ್ಲಿ ಹೋಗಂಗಿ ನಮ್ಗೆ ಹಂಚಿರತ್ತವ್ರಿ ಇವೆಲ್ಲ ಅಷ್ಟು ಇದು ಆಗ್ಯದ್ರಿ ಮೇಡಮ್. ಓಕೆ, ಇನ್ನು ಆ ಕಳ್ಳರು ನಿಮ್ಮೆದುರೇ ಎಸ್ಕೇಪ್ ಆಗ್ತಾರಾ? ಆ ದೃಶ್ಯವನ್ನ ನೀವೇನಾದ್ರೂ ಗಮನಿಸಿದ್ರಾ ಹೇಗೆ ಅಂತ? ಯಾವುದೇ ಸಾರ್ವಜನಿಕರ ಭಯ ಇಲ್ವಾ ಹಾಗಾದ್ರೆ ಈ ದರೋಡೆಕೋರರಿಗೆ? ಇಲ್ಲ ಮೇಡಮ್, ಅದು ಏನಾಗಿದೆ, ಅವರು ಅಲ್ಲಿಂದ ಹೊಡೆದ್ರಿ. ಅವರು ಹೊಡೋದ್ರಾಗ ಮೊಬೈಲ್ದಾಗ ನೋಡಿದ್ರಿ, ವಿಡಿಯೋ ಬಂದದ. ನಾವು ಅಂದ್ರೆ ನಾವು ಇಷ್ಟೇ ಕೋಟಿಂಗ್ ಬಂದಿದ್ದೇವ್ರಿ ಮೇಡಮ್. ಕೋಟಿಂಗ್ ಬಂದಿದ್ದೇವೆ, ಪಬ್ಲಿಕ್ ಎಲ್ಲ 2 ಹೆಣ ಬಿದ್ದಿದ್ದೀವಿ ಪಾಪ ಅಂತದೆಲ್ಲ ಇದು ಮಾಡ್ರಿ. ಹೌದೌದು, ಇನ್ನು ಅವರು ಫೈರಿಂಗ್ ಮಾಡಿರೋದಕ್ಕೆ ಅಲ್ಲಿನ ಸಿಬ್ಬಂದಿ ಗಿರಿ ವೆಂಕಟೇಶ್ ಅವರು ಕೂಡ ಸಾವಿಗೀಡಾಗಿದ್ದಾರೆ. ಹಾಗೆ ಗುಂಡಿನ ದಾಳಿಗೊಳಗಾದ ಶಿವಕಾಶಿನಾಥ್ ಎನ್ನುವಂತಹ ವ್ಯಕ್ತಿಗೆ ಗಂಭೀರ ಗಾಯವಾಗಿದೆ. ಅಂದ್ರೆ ಒಬ್ಬ ಈ ಕಳ್ಳತನ ದರೋಡೆಯಿಂದಾಗಿ ಒಬ್ಬ ವ್ಯಕ್ತಿಯನ್ನ ಸುಮ್ಮನೆ ಬಲಿ ತೆಗೆದುಕೊಂಡಂಗಾಯ್ತಲ್ಲ ಸರ್, ಏನ್ ಹೇಳ್ತೀರಾ? ಬಹಳ ನಾ ಅದೇ ಹೇಳ್ತೀರಿ ಮೇಡಮ್, ಅದೆಲ್ಲ ನಾವು ನೋಡಿದ್ದೇವೆ. ಈಗ ನಮಗೆ ಫುಲ್ ಟೆನ್ಷನ್ ಇದೆ. ಅಂದ್ರ ಅದು ಈಗ ನೋಡ್ರಿ ಅಲ್ಲಿ ಹೆಣ ಬಿದ್ದದ, ರೋಡ್ ಮೇಲೆ ಹೆಣ ಬಿದ್ದದ್ರಿ ಮೇಡಮ್. ಓಕೆ, ಏನ್ ಮಾಡಕ್ ಬರ್ತದೆ ಹೇಳ್ರಿ. ಇವಾಗ ನೋಡಿದ್ದೇವೆ, ನಮಗೂ ಪಾಪ ನೋಡ್ರಿ ನಮ್ಮ ಇದ್ದಾವ ಅದು ಸತ್ತಿ ನಾವು ಓಕೆ. ಸತ್ತಲ್ಲಿ ರೋಡ್ ಮೇಲೆ ಹೆಣ ಬಿದ್ದರಿ. ಇನ್ನು ಗುಂಡಿನ ದಾಳಿಗೊಳಗಾದ ಶಿವಕಾಶಿನಾಥ್ ಅನ್ನೋರಿಗೂ ಕೂಡ ಗಂಭೀರವಾಗಿ ಗಾಯವಾಗಿದೆ. ಅಂದ್ರೆ ಯಾರು ಹೇಳಿ ಇರಲ್ಲ ಮೇಡಮ್, ಇರಲ್ಲ ಅವ್ರಿಗೆ ಇರಲ್ಲ. ಅವ್ರಿಗೆ ಏನಂತಂದ್ರೆ ಇಲ್ಲಿ ಅದಿನಾಗ ಗೋಳಿ ಇರ್ತದ, ಅವ್ರಿಗೆ ಸಾಯ್ತಾರ ಮೇಡಮ್. ಅವ್ರು ಇರಲ್ಲ. ಅವ್ರು ನಾವು ನೋಡಿದೆವು, ಮಾತೆ ಬರಲ್ಲ ಅವರಿಗೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇನ್ನು ಬೀದರ್ ನಗರದಲ್ಲಿ ಸಿನಿಮೆಯ ಮಾದರಿಯಲ್ಲಿ ರಾಬರಿ ದರೋಡೆಯನ್ನ ಮಾಡಲಾಗಿದೆ. ಸಾರ್ವಜನಿಕರು ಇದ್ರೂ ಕೂಡ ಸಾರ್ವಜನಿಕರ ಕಣ್ಮುಂದೆಯೇ ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ. SBI ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. CMS ವಾಹನ ತಡೆದು ಫೈರಿಂಗ್ ಮಾಡಿದ್ದಾರೆ. ನಂತರದಲ್ಲಿ ದರೋಡೆ ಮಾಡಿ 93 ಲಕ್ಷ ರೂಪಾಯಿ ಲೂಟಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಕಳ್ಳರ ಭಯಾನಕ ರಾಬರಿಯ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಆ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಸ್ಥಳೀಯರಿಂದ ದುಷ್ಕರ್ಮಿಗಳನ್ನ ತಡೆಯೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ, ಯತ್ನಿಸಿದ್ದಾರೆ. ಆದರೆ ಅದು ಕೂಡ ವಿಫಲವಾಗಿದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ, ಎಸಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಂದ ಸ್ಥಳೀಯರು ಕೂಡ ಏನ್ ಮಾಡೋಕ್ಕಾಗತ್ತೆ? ಹಾಗಾಗಿ ಅವರ ಒಂದು ಪ್ರಯತ್ನ ಕೂಡ ವಿಫಲವಾಗಿದೆ. ಇನ್ನು ಸಿಬ್ಬಂದಿ ಗಿರಿ ವೆಂಕಟೇಶ್ ಮೇಲೆ ಫೈರಿಂಗ್ ಮಾಡಿರೋದ್ರಿಂದ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಹಾಕ್ಬಿಡಮ್ ಕೆಲ್ಸ ಮಾಡ್ಸಿರೋ ಗೊತ್ತಾಯ್ತು ಆರೋಪಿಗಳು ಪಟ್ಟಂತ ಯಾರು ಮಾಡ್ತಾವ ಹಿಂದೆ. ಹಾಕ್ಬಿಡಮ್ ಕೆಲ್ಸ ಮಾಡ್ಸಿರೋ ಗೊತ್ತಾಯ್ತು ಆರೋಪಿಗಳು ಪಟ್ಟಂತ ಯಾರು ಮಾಡ್ತಾವ ಹಿಂದೆ. ಹಾಕ್ಬಿಡಮ್ ಕೆಲ್ಸ ಮಾಡ್ಸಿರೋ ಗೊತ್ತಾಯ್ತು ಆರೋಪಿಗಳು ಪಟ್ಟಂತ ಯಾರು ಮಾಡ್ತಾವ. ಮಾಡ್ತಾ ಇದ್ದೀನಿ ಸರ್. ಗೊತ್ತಾಗಲ್ಲೇನಪ್ಪ, ನಾನು ಸ್ವಲ್ಪ ದೂರ ಹೋಗಂತ ಹೇಳ. ನೀವು ಮತ್ತೆ ಬರ್ತೀರಿ ಇಲ್ಲಿ ನಡಿ.